ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಇವರನ್ನು ಕೂಡ ಬರಮಾಡಿಕೊಳ್ಳೋಣ. ಒಂದು ಜೋರಾದ ಚಪ್ಪಾಳೆ ಮುಖೇನ. ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ BN ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಕೂಡ ಬರಮಾಡಿಕೊಳ್ಳೋಣ. ಹಾಗೂ ಶ್ರೀಯುತ ಬಲವರಾವ್ ಪಾಟೀಲ್ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರನ್ನು ಕೂಡ ಬರಮಾಡಿಕೊಳ್ಳೋಣ. ಹಲವು ವಸತಿಗಳ ಕಟ್ಟು, ಸಾಂಸ್ಕೃತಿಕ ದೊರೆ, ಮೀಸಲಾತಿಯ ಜನಕ, ಒಟ್ಟಾರೆ ನಾಡಿನ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ನೇತಾರ ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಜೊತೆಗೆ ಇತ್ತೀಚೆಗಷ್ಟೇ 42,000 ಸ್ಕ್ವೇರ್ ಫೀಟ್ ನಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ರಂಗೋಲಿಯನ್ನು ಕೂಡ ಬಿಡಿಸಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಸಭಾಂಗಣದ ಹೊರಗಡೆ ತಾವು ಗಮನಿಸಬಹುದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸುಂದರವಾದಂತಹ ರಂಗೋಲಿಯನ್ನು ಕೂಡ ಮೂಡಿಸಿದ್ದಾರೆ. ಪುನೀತ್ ಹಾಗೂ ಲಕ್ಷ್ಮಿ, ಸಂಪ್ರೀ, ಸಂಜಯ್, ಆದಿತ್ಯ ತಂಡ ಧನ್ಯವಾದ ಅರ್ಪಿಸ್ತಾ ಇದೀಗ ಕಾರ್ಯಕ್ರಮದ ವೇದಿಕೆ ಬರಮಾಡಿಕೊಳ್ಳೋಣ. ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವಂತಹ ಉಪನ್ಯಾಸಕಿ ಶ್ರೀಮತಿ ಅನಿತಾ ಅವರೇ ಮಾಡಿ
ಇವತ್ತು ರಾಜ್ಯ ಮಟ್ಟದ ಜಯಂತಿಯನ್ನು ಸನ್ಮಾನ್ಯ ಎಚ್ ಸಿ ಮಹದೇವಪ್ಪ ಅವರು, ಮಾನ್ಯ ಸಚಿವರು ಹಾಗೂ ಶಿವರಾಜ ಸಂಗಡಿಯವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಒತ್ತಾಸೆಯಿಂದ ಈ ಕಾರ್ಯಕ್ರಮ ಮೈಸೂರಿನಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅಲ್ಲದೆ ಕರ್ನಾಟಕ ಸರ್ಕಾರ ಹಲವು ಜನ ಶರಣರು, ಸಂತರು, ಮಹಾಪುರುಷರು ಅವರ ಜಯಂತಿಗಳನ್ನು ಆಚರಣೆ ಮಾಡುವ ಮೂಲಕ ಅವರ ಬದುಕಿನ ಒಂದು ಸಂದೇಶಗಳನ್ನು ಇಂದಿನ ಜನಾಂಗಕ್ಕೆ ತಿಳಿಸ್ತಕ್ಕಂಥ ಅರಸರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಅದರಲ್ಲಿ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೈಗೊಂಡಂಥ ಅಭಿವೃದ್ಧಿ ಕೆಲಸಗಳು ದೊಡ್ಡ ಪಟ್ಟಿನೇ ಇದೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಹೆಸರಿಸಬೇಕು ಅಂತ ಹೇಳಿದರೆ KR ಜಲಾಶಯ ಹಾಗೂ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಮೈಸೂರು ಬ್ಯಾಂಕ್ ಸ್ಥಾಪನೆ, ಹೀಗೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಸಾಹಿತ್ಯಿಕ, ಸಾಂಸ್ಕೃತಿಕ ಕಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ನಾಡಿಗೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅಂಥ ಮಹನೀಯರ ಜಯಂತಿಯನ್ನು ನಾವೆಲ್ಲರೂ ಕೂಡ ಇವತ್ತು ಬಹಳಷ್ಟು ಸಡಗರದಿಂದ, ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾದಂಥ ಶಿವರಾಜ ಸಂಗಡಿ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಈ ಇಬ್ಬರು ಸಚಿವತ್ವರಿಗೂ ಕೂಡ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ, ಇಲ್ಲಿ ಸೇರಿದಂಥ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಪೂರ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಶ್ರೀ ಡಿ.ಟಿ. ದೇವೇಗೌಡ ಅವರು ಬಂದಿದ್ದರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೂಲಕವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶಾಸಕರಾದಂತಹ ಕೃಷ್ಣರಾಜ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ಟಿ.ಎಸ್. ಶ್ರೀವತ್ಸ ಅವರು ಇಂದಿನ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಟಿ. ತಿಮ್ಮಯ್ಯ ಅವರು ಕೂಡ ಈ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಮಗೆ ಹಲವು ವಿಷಯಗಳನ್ನ ತಿಳಿಸಿಕೊಡೋದಕ್ಕೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅನಿತಾ ಅವರು ಬಂದಿದ್ದಾರೆ. ಮೇಡಮ್ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕಾದ್ರೆ ಮೈಸೂರು ಜಿಲ್ಲಾಧಿಕಾರಿ ಕಾರ್ಯಗಳಾದಂಥ ಶ್ರೀ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಪ್ರಮುಖ ಕಾರಣಕರ್ತರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುತ್ತುರಾಜ್ ಡಿಸಿಪಿ ಅವರು, ಮೈಸೂರು ನಗರದ ಡಿಸಿಪಿ ಅವರು ಮುತ್ತುರಾಜ್ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಶೇಖ್ ತನ್ವೀರ್ ಅಶೀಫ್ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಟಿ. ಶಿವರಾಜ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ವಲಯದ ಮೈಸೂರು ವಲಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರು ಆತ್ಮೀಯ ಸ್ನೇಹಿತರಾದಂತಹ ವಿ. ಎನ್. ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಕೂಡ ನಾನು ಆತ್ಮೀಯವಾದ ಮತ್ತು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ವಿವಿಧ ಮೈಸೂರು ಜಿಲ್ಲೆಯ ವಿವಿಧ ಇಲಾಖೆಗಳ ಅನೇಕ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಹಿಂದೆ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ಸನ್ನು ಕಾಣಬೇಕಾದ್ರೆ ತಾವೆಲ್ಲರೂ ಬಹಳ ಪ್ರಮುಖರು. ಹಾಗಾಗಿ ಹಿಂದೆ ತೆಗೆಯೋಣ. ಸರ್ ಇಲ್ಲ ಸರ್
ಗೌರವಿಸಿದ್ವಿ. ಇದರ ಘನ ಉಪಸ್ಥಿತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮಾನ್ಯ ಸಚಿವರು, ಆತ್ಮೀಯ ಸಹೋದರರಾದಂಥ ಶ್ರೀರಾಜ್ ಕನ್ನಡಿಯವರು ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾಲ್ನುಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾಲ್ನುಡಿ ಕೃಷ್ಣರಾಜ ಒಡೆಯರು ಮತ್ತು ಮಾಡರ್ನ್ ಮೈಸೂರು ಪುಸ್ತಕವನ್ನು ಬರೆದು ಪ್ರಕಟಿಸಿರ್ತಕ್ಕಂಥ ಡಾಕ್ಟರ್ ಅಧಿಕಾರವಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯವರು, ADC ಶಿವರಾಜ್ ಅವರು, ಜಾಯಿಂಟ್ ಡೈರೆಕ್ಟರ್ ಕನ್ನಡ ಸಂಸ್ಕೃತಿ ಇಲಾಖೆ ಮಲ್ಲಿಕಾರ್ಜುನ ಅವರು ಮತ್ತು ನಮ್ಮ DCP ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ಸುದರ್ಶನ್ ಅವರು, ಸೋಮಶೇಖರ್ ಅವರು ಮತ್ತು ವೇದಿಕೆ ಕೆಳಗಡೆ ನಾಲ್ನುಡಿ ಕೃಷ್ಣರಾಜ ಒಡೆಯರವರ ಅಭಿಮಾನಿಗಳು, ನಾಗರಿಕರು, ಮಹಿಳೆಯರು, ಸಂಘಟಕರು ಮತ್ತು ನಾಲ್ನುಡಿಯವರ ಪ್ರಶಸ್ತಿಗೆ ಭಾಗಿಯಾಗಿರ್ತಕ್ಕಂಥವರು, ಪತ್ರಿಕಾ ಮಾಧ್ಯಮದ ಗೆಳೆಯರು ಮತ್ತು ಯುವ ಮಿತ್ರರೆಲ್ಲ ಸೇರಿದೆ. ನಾಲ್ನುಡಿ ಕೃಷ್ಣರಾಜ ಒಡೆಯರೆಂದರೆ ಇಡೀ ಭಾರತ ದೇಶವನ್ನು ಮೈಸೂರಿನ ಕಡೆಗೆ ಆಕರ್ಷಿಸುವಂಥ ವ್ಯಕ್ತಿತ್ವ. ಈ ವ್ಯಕ್ತಿತ್ವ ಬರಲಿಕ್ಕೆ ಮೂಲ ಕಾರಣ ಅವರು ಮಾಡಿದಂಥ ಕಳೆದಂಥ ನಡೆ ಮತ್ತು ನುಡಿ ನಿರ್ಧಾರಗಳು ಭಾರತ ದೇಶದ ಜನತೆಗೆ ಆದರ್ಶಪ್ರಾಯವಾಗಿದೆ. ಸ್ವತಂತ್ರ ಬಂದಿರಲಿಲ್ಲ. 1884ರಲ್ಲಿ ಅವರು ಜನನ ಆಯಿತು. 8 ವರ್ಷದವರಿದ್ದಾಗಲೇ ತಂದೆಯನ್ನು ಕಳ್ಕೊಂಡ್ರು. ಸೊ ತಾಯಿ ಅವರ 18 ವರ್ಷ ತುಂಬೆ ಇರೋದ್ರಿಂದ ರಾಜ್ಯಾಡಳಿತವನ್ನು ಅವರು ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಅವರ ತಾಯಿಯವರನ್ನೇ ಅಧಿಕಾರದ ಸೂತ್ರವನ್ನು ನಡೆಸಿ ಅವರು 18 ವರ್ಷ ತುಂಬೋ ತನಕ ಅವರಿಗೆ ವಿದ್ಯಾರ್ಜನೆಯನ್ನು ಮಾಡಿಸಿ ಅಧಿಕಾರವನ್ನು ಕೊಟ್ಟಂತಹ ಸಂದರ್ಭಗಳಲ್ಲಿ ಯದುವಂಶದ ಒಡೆಯರ ಆಡಳಿತದ ದಾರಿ ಇದೆಯಲ್ಲ, ಎಲ್ಲ ಕಾಲದಲ್ಲೂ ಜನಪರವಾಗಿ, ಅಭಿವೃದ್ಧಿಯ ಪರವಾಗಿ, ಮಾನವ ಸಂಪನ್ಮೂಲದ ಬಲವರ್ಧನೆ ಮತ್ತು ಅದರ ಸದುಪಯೋಗಕ್ಕಾಗಿ ತಮ್ಮ ಆಡಳಿತ ಉದ್ದಗಲಕ್ಕೂ ಅವರು ದೊಡ್ಡ ಶಕ್ತಿಯಾಗಿ ದೇಶದ ಮುಂದೆ ಕಾಣ್ತಾ ಇದ್ದಾರೆ. ಬಂಧುಗಳೇ, ಮಾಡರ್ನ್ ಮೈಸೂರು ಅಂದರೆ ಏನು? ಸ್ವತಂತ್ರ ಬರೋಕ್ಕಿಂತ ಮೊದಲೇ ಕತ್ತಲೆಯಲ್ಲಿ ನಾಗರಿಕತೆ ಗುಣಲಕ್ಷಣಗಳು ಅಷ್ಟಾಗಿ ನಮ್ಗೆ ಗೊತ್ತಿರಲಿಲ್ಲ. ಶಿಕ್ಷಣ ಇರಲಿಲ್ಲ, ಅನಾರೋಗ್ಯದಿಂದ ನಡ್ತಾ ಇದ್ವಿ. ಅಸಮಾನತೆ, ಅಸ್ಪೃಶ್ಯತೆ, ಮಹಿಳಾ ದೌರ್ಜನ್ಯಗಳು, ದೇವದಾಸಿ ಪದ್ಧತಿ, ಊಳಿಗಮಾನ ಪದ್ಧತಿಗಳು ಜೀವಂತವಾಗಿದ್ದಂಥ ಕಾಲ. ಈ ಎಲ್ಲ ಸ್ಥೂಲ ಪರಿಶೀಲನೆ ಕಂಡಂಥ ನಾಲ್ನುಡಿಯವರು ಏಷ್ಯಾದಲ್ಲೇ ಮೊದಲನೇ ರಾಜ್ಯ ಹೈಡ್ರೋ ಎಲೆಕ್ಟ್ರಾನ್ ಉತ್ಪಾದನೆ ಮಾಡಿದಂಥದ್ದು. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋದ್ದು. ಇಡೀ ಏಷ್ಯಾ ಖಂಡದಲ್ಲಿ ಬೆಂಗಳೂರು ಮೈಸೂರನ್ನೇ ಬೀದಿ ದೀಪ ಕಂಡದ್ದು. ಇಡೀ ಏಷ್ಯಾ ಖಂಡದಲ್ಲಿ ಅಂದಮೇಲೆ ಅವರ ಆಲೋಚನಾ ಶಕ್ತಿ ಹೇಗಿತ್ತು, ಜನಜೀವನದ ಬಗ್ಗೆ ಅವರ ಪರಿಕಲ್ಪನೆ ಏನಿತ್ತು. ವಿದ್ಯುತ್ ಶಕ್ತಿ ಅಂದರೆ ಅದು ಇಟ್ಸ್ ಎನ್ ಎಸೆನ್ಷಿಯಲ್ ಕಮಾಡಿಟಿ.
ಫಾರ್ ಡೊಮೆಸ್ಟಿಕ್, ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿಯಲ್ ಪರ್ಪಸಸ್. ಗೃಹ ಬಳಕೆ, ಕೃಷಿ ಮತ್ತು ಕೈಗಾರಿಕೆಗೆ ಅವಶ್ಯಕ ಬೇಕಾದಂಥ ಅತ್ಯಂತ ಅಮೂಲ್ಯವಾದಂಥ ವಸ್ತು ವಿದ್ಯುತ್ ಶಕ್ತಿ. ಏಷ್ಯಾ ಖಂಡದಲ್ಲೇ ಕರ್ತದಲ್ಲಿದ್ದಾಗ ಅವರು ವಿದ್ಯುತ್ ಶಕ್ತಿಯನ್ನು ನಮ್ಗೆ ತಂದುಕೊಟ್ರು ಅಂದ್ರೆ ಸ್ವತಂತ್ರ ಬರೋಕ್ಕಿಂತ ಮೊದಲೇ ಅವರ ದೃಷ್ಟಿಕೋನ ಹೇಗಿತ್ತು, ಅವರ ಆಡಳಿತ ಇದ್ದಿದ್ದು ಮನುಷ್ಯರಾಗಿ ಕಂಡು ಸಮುದಾಯದಲ್ಲಿ ಅವರೆಲ್ಲರೂ ಭಾಗಿದಾರರಾಗಬೇಕು, ಸಮುದಾಯದಲ್ಲಿ ಎಲ್ಲರೂ ಭಾಗಿದಾರರಾಗಬೇಕು. ಆ ರೀತಿ ನಡೆ ಆಗಬೇಕಾದ್ರೆ ಆಡಳಿತ ಮಾಡೋರು ಪ್ರಜಾಪ್ರಭುತ್ವವಾದಿಗಳಾಗಬೇಕು. ಪ್ರಜಾಪ್ರಭುತ್ವವಾದಿ ಜನರಿಗೋಸ್ಕರ, ಜನರ ಬದುಕಿಗೋಸ್ಕರ, ಅವರ ಏಳಿಗೆಗೋಸ್ಕರ, ಸಮುದಾಯದ ಸೌಹಾರ್ದತೆಗೋಸ್ಕರ ಮತ್ತು ಅವರ ಸ್ವಾಭಿಮಾನ ಮತ್ತು ಸ್ವರಾಜ್ಯದ ಬದುಕಿಗಾಗಿ ಅವರು ತನ್ನ ಆಡಳಿತದ ಕಾಲವನ್ನೆಲ್ಲ ಬಯಸಿದ್ದಾರೆ. ಇಡೀ ಆಡಳಿತ ಜೀವನದ ಉದ್ದಕ್ಕೂ ಅವರು ಮಾಡಿದಂತಹ ಕೆಲಸಗಳೇ ಇದೆ. ಅವರು ಕೇವಲ ಒಬ್ಬ ರಾಜನಾಗಿರಲಿಲ್ಲ, ಶಿಕ್ಷಣದಲ್ಲಿ ಉನ್ನತ ಅಧ್ಯಯನವನ್ನು ಮಾಡುವರು, ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು. ಬುದ್ಧ ಹೇಳ್ತಾರಲ್ಲ, ನಿನಗೆ ನೀನೇ ಗುರು, ನಿನಗೆ ನೀನೇ ಬೆಳಕು ಅಂತ. ಅದಾಗಬೇಕಂದ್ರೆ ನಮಗೆ ಶಿಕ್ಷಣ ಬೇಕಲೇಬೇಕು. ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟರು. ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು ಅಂದ್ರೆ ಇಲ್ಲಿ ತಲೆ ಎತ್ತಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು, ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು, ಪ್ರಮುಖ ಒಂದಾದಂಥ ಮೈಸೂರು ವಿಶ್ವವಿದ್ಯಾಲಯ, ಮಹಾರಾಜಾಸ್ ಕಾಲೇಜ್, ಕೃಷ್ಣರಾಜ ಶಿಕ್ಷಣ ಸಂಸ್ಥೆಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ದಲಿತರು, ಹಿಂದುಳಿದವರು, ಮಹಿಳೆಯರು ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಹೇಳಿ ಶಿಕ್ಷಣದ ಮಹತ್ವದ ಬಗ್ಗೆ ಅವರು ನಿಲುವನ್ನು ಪಡೆದರು. ಅದರ ಜೊತೆಗೆ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು. ಮಹಿಳಾ ಶಿಕ್ಷಣಕ್ಕೆ ಮಹಾರಾಜಾಸ್ ಕಾಲೇಜ್ ಇದೆಯಲ್ಲ, ಮಹಿಳಾ ಶಿಕ್ಷಣ ಆರೋಗ್ಯವಂತರಾಗಿ ಇಲ್ಲದೆ ಇದ್ರೆ ಸಮಾಜ ಸದೃಢವಾಗಿ ಇರಲ್ಲ ಅಂತೇಳಿ ಸ್ವಂತ ಅವರ ಅಕ್ಕ ಕ್ಷಯರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿನ ಜೊತೆಗೆ ಅವ್ರ ಜೊತೆ ಕುಟುಂಬದ ಇನ್ನು 3 ಮಕ್ಕಳು ಕ್ಷಯರೋಗಕ್ಕೆ ತುತ್ತಾದರು. ಅದನ್ನು ಗಮನಿಸಿ ಸುಮಾರು 90 ಎಕರೆ ವಿಸ್ತೀರ್ಣದ PK ಸ್ಯಾನಿಟೋರಿಯಂ ಅನ್ನು ಕಟ್ಟಿದ್ದಾರೆ. ಕೆಲವು ದೊಡ್ಡ ಮನುಷ್ಯರು ಸುತ್ತಮುತ್ತ ಒತ್ತುವರಿ ಮಾಡ್ಕೊಂಡು ಎಸ್ಟೇಟ್ ಮಾಡಿದ್ದಾರೆ. ಬೇರೆ ವಿಷಯ, 90 ಎಕರೆ ಜಮೀನಿನಲ್ಲಿ KR ಹಾಸ್ಪಿಟಲ್ ಸ್ಥಾಪನೆ ಮಾಡೋದು, ಪ್ರತಿಷ್ಠಿತ ವೈದ್ಯಕೀಯ ವಿದ್ಯಾಲಯ ಮೈಸೂರು ಅದನ್ನು ಮಾಡೋದು, NI ಇಂಜಿನಿಯರ್ ಕಾಲೇಜ್, ವಿಶ್ವೇಶ್ವರಯ್ಯ ಇಂಜಿನಿಯರ್ ಕಾಲೇಜ್, ತಾಂತ್ರಿಕ ತರಬೇತಿ ಸಂಸ್ಥೆ. ಈಗ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಸಮಾಜವನ್ನು ಆರೋಗ್ಯವಾಗಿ ಕಟ್ಟುವ ಜೊತೆಗೆ ಎಲ್ಲರ ಸಹಭಾಗಿತ್ವವನ್ನು ಬಯಸಿದೆ. ಅಂತ ಒಬ್ಬ ಶ್ರೇಷ್ಠ ಆಡಳಿತಗಾರ ರಾಜ ಆಗಿದ್ರು. ರಾಜ ಅಂದ್ರೆ ನೋಡ್ತೀವಲ್ಲ, ಏನ್ ದರ್ಬಾರು, ಏನೆಲ್ಲ ಮಾಡ್ಬೋದು, ಏನೆಲ್ಲ ತಗೋಬಹುದು. ಅವರು ಎಂದು ಇದೊಂದಕ್ಕೂ ತಲೆ ಕೆಡಿಸಿಕೊಂಡ್ರೆ ನನ್ನ ಜೀವನ ಇರೋದೇ ಸಾರ್ಥಕವಾಗಿ ಜನರ ಸೇವೆಯನ್ನು ಮಾಡೋದಕ್ಕೆ, ಜನರ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅಂತ ಹೇಳಿ ತನ್ನ ಆಡಳಿತದ ಉದ್ದಕ್ಕೂ ರಾಜ್ಯದ ಹಿತವನ್ನು ವಹಿಸಿದಂಥವರು. ಅದರ ಮುಖಾಂತರ ತೀರ್ಮಾನ ಮಾಡೋದು. ಯಾವ ಮಹಿಳೆಯರು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ದೇವದಾಸಿಯ ಪದ್ಧತಿಗೆ ದೂಕಲ್ಪಟ್ಟಿದ್ರು, ಆವಾಗಲೇ ದೇವದಾಸ ಪದ್ಧತಿಯನ್ನು ರದ್ದು ಮಾಡಿದ್ರು. ದಲಿತರಿಗೆ ದೇವಸ್ಥಾನದ ಪ್ರವೇಶ ಇಲ್ಲದ 1936ನಲ್ಲಿ ಅಲ್ಲಿ ಹೋಗಿದ್ರೇನು ನನ್ನ ಅರಮನೆಗೆ ಬನ್ನಿ ಪ್ರವಾಸ ಮಾಡಿ ಅಂತ ಹೇಳಿದ್ರು. ಅಸ್ಪೃಶ್ಯರಿಗೆ ದೇವಸ್ಥಾನದ ಪ್ರವೇಶ ನಿರಾಕರಣೆ ಆದಾಗ, ಮಹಾರಾಜರು ನಿವೇದನೆ ಮಾಡಿದಾಗ
ದೇವಸ್ಥಾನಕ್ಕಿಂತ ಪ್ರಮುಖ ನನ್ನ ಅರಮನೆ. ಇಲ್ಲಿಗೆ ಬಂದಿದ್ದು 1936 ನಾಲ್ವಡಿ ಕೃಷ್ಣರಾಜರು ಅರಮನೆಗೆ ಆಹ್ವಾನಿಸಿದವರು. ಲ್ಯಾಂಡ್ ರಿಫಾರ್ಮ್ಸ್ ತಂದವರು, ರೈಲ್ವೆ ಯೋಜನೆಗಳು ತಂದರು. ಇಲ್ಲಿದೆಯಲ್ಲ ಸೋಪ್ ಡಿಟರ್ಜೆಂಟ್, ಐರನ್ ಫ್ಯಾಕ್ಟರಿ, ಭದ್ರಾವತಿ ಕಾಗದ ಕಾರ್ಖಾನೆ, ಬ್ಲ್ಯಾಕ್ ಅಂಡ್ ಪೇಂಟ್, ಮಿಂಟೋ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್. ಈ ರಾಜ್ಯದಲ್ಲಿ ಮಾಡದೇ ಇರೋದೇನು? ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ನೀವು ರಾಜರು ಸರಿ, ಆದರೆ ರಾಜರಲ್ಲಿ ಮಹರ್ಷಿ. ಗಾಂಧೀಜಿಯವರು ಇಟ್ಟಿದ್ದು ಮಹರ್ಷಿ. ಮಹರ್ಷಿ ಅಂದ್ರೇನು? ಅವರು ತನ್ನಗೋಸ್ಕರ ಏನೇನೋ ಮಾಡಲ್ಲ, ಸದಾ ಸಮಾಜಕ್ಕೆ, ಮನುಷ್ಯರಿಗೆ, ಮನುಕುಲಕ್ಕೆ, ಜನರ ಬದುಕಿಗೆ, ಅವರ ಸಾಮರಸ್ಯದ ಜೀವನಕ್ಕೆ, ಅವರ ಅಭಿವೃದ್ಧಿಗೆ ಸದಾ ದುಡಿದವರು. ನೀವು ರಾಜಮಹರ್ಷಿ. 550ಕ್ಕೂ ಹೆಚ್ಚು ರಾಜರಿದ್ದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಹೇಳ್ತಾರೆ? ಮೈಸೂರು ಜಯಚಾಮರಂತ ಒಡೆಯರ್ ರಾಜರು ಇದ್ದರೆ ದೇಶದ ಉದ್ದಗಲಕ್ಕೂ ಭಾರತಕ್ಕೆ ಸ್ವಾತಂತ್ರ್ಯನೇ ಬೇಕಿರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯನೇ ಬೇಕಿರಲಿಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯದ ಉದ್ದೇಶಗಳಿದ್ದವಲ್ಲ. ಕೋಮು ಸೌಹಾರ್ದತೆ, ಅಸ್ಪೃಶ್ಯತೆ ನಿವಾರಣೆ ಮತ್ತು ದೇಶೀಯ ಪದ್ಧತಿ ಆಡಳಿತ ಮೂಲಕ ಗುಡಿ ಕೈಗಾರಿಕೆಗಳು ರಾಜ್ಯವನ್ನು, ದೇಶವನ್ನು ಸಮೃದ್ಧಿಯಾಗಿ ಕಟ್ಟುವಂಥದ್ದು ಮತ್ತು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಸಂಪೂರ್ಣದಲ್ಲಿ ಅಡಕವಾಗಿತ್ತು. ಆ ಸ್ವಾತಂತ್ರ್ಯದ ಉದ್ದೇಶಗಳನ್ನು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲನೇ ನಾಲ್ವಡಿ ಕೃಷ್ಣರಾಜರು ಆಡಳಿತ ಮೂಲಕ ಮಾಡಿದ್ರಿಂದ ವಲ್ಲಭಾಯ್ ಪಟೇಲ್ ಫಸ್ಟ್ ಹೋಮ್ ಮಿನಿಸ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ. ಇಂಥ ರಾಜರು ಇದ್ರೆ ಭಾರತಕ್ಕೆ ಸ್ವಾತಂತ್ರ್ಯದ ಅಗತ್ಯವೇ ಇರಲಿಲ್ಲ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಮಿಲ್ಲರ್ಸ್ ಕಮಿಷನ್ ಮುಖಾಂತರ ಇಡೀ ಯಾವ ಜನರು ಅಕ್ಷರದಿಂದ ವಂಚಿತರಾಗಿದ್ರು, ಅವಕಾಶಗಳಿಂದ ವಂಚಿತರಾಗಿದ್ರು, ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಅವರು ಮೊದಲನೇ ಬಾರಿ ಪ್ರಜಾಪ್ರತಿನಿಧಿ ಸಭೆಯನ್ನು ನಡೆಸಿದ್ರು. ಪ್ರಜಾಪ್ರತಿನಿಧಿ ಸಭೆ ಎಲ್ಲ ಜನರನ್ನ ಸೇರಿಸ್ಕೊಂಡ್ರೆ, ಅಲ್ಲಿ ಮೀಸಲಾತಿಯನ್ನು ಕೊಟ್ಟರೆ ಅಲ್ಲಿ ಆಡಳಿತದ ಸಾಮರ್ಥ್ಯ ಹಾಳಾಗುತ್ತೆ ಅಂತ ಹೇಳಿ ದಿವಾನರಾಗಿದ್ದಂಥ ವಿಶ್ವೇಶ್ವರ ಹೇಳಿದ ಸಂದರ್ಭದಲ್ಲಿ ಅವರ ಮಾತಿಗೆ ಅವರು ಮಾನ್ಯತೆ ಕೊಡಿದ್ರೆ, ನೀವು ಅದನ್ನು ಮಾಡಿದ್ರೆ ನಾನು ರಾಜೀನಾಮೆ ಕೊಡಬೇಕಂತ ಹೇಳ್ತಿದ್ದ ನೆಕ್ಸ್ಟೇ ಅವರು ಪ್ರಜಾಪ್ರತಿನಿಧಿ ಕಾಯ್ದೆ ಮುಖಾಂತರ ಎಲ್ಲ ಜನರಿಗೆ ಪ್ರಾತಿನಿಧ್ಯ ಕೊಡ್ತಾರೆ. 6 ಜನ ಅಧಿಕಾರಿ ಇರ್ತಾರೆ, 6 ಜನರು ಒಂದೇ ಸಮುದಾಯ ಸೇರಿರ್ತಾರೆ. ಬೇರೆಯವ್ರ ತಲೆಗಳಲ್ಲಿ ಸಾಮರ್ಥ್ಯ, ದಕ್ಷತೆ, ಅದರ ಗುಣಮಟ್ಟ ಹಾಳಾಗುತ್ತೆ ಅಂದಾಗ ಅದನ್ನು ಕೇಳಿದ್ರೆ ಅವಕಾಶವನ್ನು ಕೊಡದೇನೆ ಈ ಥರ ವಾದ ಮಾಡಿಸಿದ್ರು. 3 ಜನ ಇವರನ್ನಿಟ್ಟು ಇನ್ನೂ 3 ಜನ ಇತರನ್ನ ತಂದು ಆಡಳಿತವನ್ನು ನಡೆಸ್ತಕ್ಕಂಥ ನಿರ್ಧಾರ ಇದೆಯಲ್ಲ, ಅದು ಸಾಮಾಜಿಕ ನ್ಯಾಯದ ಪರವಾದಂಥ ಕಠಿಣವಾದಂಥ ಬದ್ಧತೆಯಿಂದ ಕೂಡಿದಂಥ ನಿರ್ಧಾರ. ಅಂತ ಒಬ್ಬ ಮಹರ್ಷಿ ನಮ್ಮಲ್ಲಿ ಆಳಿದ್ರು ಈ ರಾಜ್ಯದ ಅಭಿವೃದ್ಧಿಯಲ್ಲಿ. ಇವತ್ತು ಇಡೀ ಮೈಸೂರು ವಿಭಾಗ ಹಸಿರಿನಿಂದ ಕೂಡಿದ್ದಾರೆ ಅಂತ ಹೇಳ್ಬೇಕಂದ್ರೆ ಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾರಣ. KRS ಡ್ಯಾಮ್ ಇದೆಯಲ್ಲ, ಕಬಿನಿ ಡ್ಯಾಮ್ಗಳಿದೆಯಲ್ಲ, ಇಲ್ಲೆಲ್ಲ ನೀರು ಹರಿತಾ ಇದೆ. ಟಿಪ್ಪು ಸುಲ್ತಾನ್ರೆ ಅಡಿಗೆಲ್ಲ ಹಾಕಿದ್ದು ಅಂತ ಇತಿಹಾಸದಲ್ಲಿದೆ. ಆದರೆ ಮಹರ್ಷಿ ಕೃಷ್ಣರಾಜ ಒಡೆಯರವರು ಈ ಕಟ್ಟಡವನ್ನು 20 ವರ್ಷ ತರಗಳು ಅದು ಕಂಪ್ಲೀಟ್ ಆಗುತ್ತೆ. ಅದನ್ನು ಪೂರೈಸಿ ಇವತ್ತು ಇಡೀ ದಕ್ಷಿಣ ಭಾರತದ ಅನೇಕ ಕಡೆ, ಈಗ ಈ ಚಿತ್ರದುರ್ಗದಲ್ಲಿ ಕಟ್ಟಿದ್ದಾರೆ ಶಾಂತಿಸಾಗರ ಡ್ಯಾಮ್ ಇದೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಈ ಇಂಡಿಯಾದಲ್ಲಿ ನೋಡಿದಾಗ ಸಣ್ಣ ಕೆರೆಗಳು, ಮಧ್ಯಮ ಕೆರೆಗಳ ಬಗ್ಗೆ ಅವ್ರಿಗಿದ್ದಂಥ ದೃಷ್ಟಿಕೋನ, ಇವು ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕ ಮತ್ತು ಕೃಷಿ ವ್ಯವಹಾರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥವು. ದೊಡ್ಡ ಡ್ಯಾಮ್ಗಳಷ್ಟು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ಕೆರೆಗಳನ್ನು ಕಟ್ಟಿಸ್ತಕ್ಕಂಥ ನಿರ್ಧಾರಗಳನ್ನು ಮಾಡಿದೆ.
ಇಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮನ್ನು ಆಳಿದ್ರು ಅಂತ ಹೇಳಬೇಕಾದ್ರೆ ನಾವು ಇವತ್ತು ಕಾಣ್ತಾ ಇದ್ದೀವಲ್ಲ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವೆರಡು ಬರೋಕ್ಕಿಂತ ಮೊದಲನೇ ಅವರೇ ಪ್ರಾರಂಭ ಮಾಡಿದ್ದು ದೊಡ್ಡ ಒಂದು ಮೇರು ವ್ಯಕ್ತಿತ್ವದ ನಾಯಕರು. Much before independence, much before accepting the Indian Constitution, he adapted himself to be a Democrat, and he adapted and he behaved and functioned himself as a champion of social justice. ಅವರು ಸಮಾಜದ ನಿರ್ಮಾಣಕ್ಕೆ, ಟು ಕಂಬ್ಯಾಟ್ ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ತೊಡೆದಾಕೋದಕ್ಕೆ, ಎಲ್ಲರನ್ನು ಒಗ್ಗೂಡಿಸೋದಕ್ಕೆ ಪ್ರಜಾಸತ್ತಾತ್ಮಕ ನಿಲುವುಗಳ ಮೂಲಕ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಸ್ಥಾಪನೆ ಮಾಡಿ ಪ್ರಜಾಪ್ರಭುತ್ವದ ವೇದಿಕೆಯನ್ನ ಬುದ್ಧ, ಬಸವ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಮುಖಾಂತರ ಮಾಡುವುದರ ಮುಖಾಂತರ ದೇಶದ ಆಡಳಿತಕ್ಕೆ ದೊಡ್ಡ ಮಾರ್ಗದರ್ಶನವನ್ನ, ದಾರಿದೀಪವನ್ನು ಬಿಟ್ಟು ಹೋಗಿದ್ದಾರೆ. ಇವನ್ನು ನಾಶ ಮಾಡಲಿಕ್ಕೆ, ಇದನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಲಿಕ್ಕೆ ಕೋಮು ಶಕ್ತಿಗಳು, ಮೂಲಭೂತವಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಈ ಪ್ರಯತ್ನವನ್ನು ಹಿಮ್ಮೆಟ್ಟಿಸಬೇಕಾದ್ರೆ ಸಂವಿಧಾನ ಇದ್ದು ಚುನಾಯಿತ ಸರ್ಕಾರಗಳು ಪ್ರಜಾಸತ್ತಾತ್ಮಕವಿದ್ದರೂ ಜನರು ಇನ್ನೂ ಕಷ್ಟದಲ್ಲಿದ್ದಾರೆ. ಅಸ್ಪೃಶ್ಯತೆ ಜೀವಂತವಾಗಿದೆ. ಜೀತ ಪದ್ಧತಿ ಇನ್ನೂ ಕಟ್ಟು ಕಾಡಲ್ಲಿ ನಡೀತಾ ಇದ್ದಾವೆ. ಸಾರ್ವಜನಿಕ ಸ್ಥಳಗಳಿಗೆ, ಒಂದೇ ಲೋಕೋಪಯೋಗಿ ಇಲಾಖೆ ಸ್ಥಳಗಳಲ್ಲಿ ದಲಿತರು, ಅಸ್ಪೃಶ್ಯರು ಸಾರಾಸಗಟಾಗಿ ತಿರುಗಾಡಲಿಕ್ಕೆ, ಓಡಾಡಲಿಕ್ಕೆ ಮುಕ್ತ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಹಳ್ಳಿಗಳಲ್ಲಿ ದಲಿತರು, ಅಸ್ಪೃಶ್ಯರು ಸತ್ತೋದ್ರೆ ಸರ್ಕಾರದ ರಸ್ತೆಯಲ್ಲಿ ಹೆಣ ಹೊತ್ಕೊಳ್ಳೋಕೆ ಬಿಡದೇ ಇರ್ತಕ್ಕಂಥ ಕೆಲವು ಘಟನೆಗಳು, ಇವೆಲ್ಲವೂ ನಾಲ್ವಡಿಯ ಆಡಳಿತಕ್ಕೆ ಕಪ್ಪು ಚುಕ್ಕಿಯನ್ನ, ಅವರು ಕೊಟ್ಟಂತ ನಿದರ್ಶನಗಳಿಗೆ ಆಡಳಿತಕ್ಕೆ ಕಪ್ಪು ಚುಕ್ಕಿಯನ್ನು ಬಯಸುವಂತ ಕೋಮುವಾದ ಮತ್ತು ಮತೀಯವಾದ ದುರ್ನಡತೆ. ಇದನ್ನು ಖಂಡಿಸ್ತಾ ಹೋದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮಾಡರ್ನ್ ಮೈಸೂರು ರೂಲ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಪಾರ್ಥ ಮತ್ತು ಅಪಕೀರ್ತಿ ಬರುತ್ತೆ. ನಮ್ಮ ಸಂವಿಧಾನಕ್ಕೆ ಅಪಕೀರ್ತಿ ಬರುತ್ತೆ. ನಮ್ಮ ಪ್ರಜಾಸತ್ತಾತ್ಮಕ ನಡೆಗೆ ಹಿನ್ನಡೆ ಆಗುತ್ತೆ. ಆ ಕಾರಣಕ್ಕೆ ಇವತ್ತು ನಾಲ್ವಡಿ ಕೃಷ್ಣರಾಜ ಮಾಡಿ ಅಂತ ಹೇಳಿ ನೀವು ಬರಬೇಕು ಅಂತ ಹೇಳಿದ್ಮೇಲೆ ಅವರ ಕುಟುಂಬದ ಮುಖ್ಯವಾದಂತ ಕೆಲಸ ಇದ್ರೂ ರಾತ್ರೋರಾತ್ರಿ ಅವರಿಗೆ ಬಂದು ಇಂಥ ಒಂದು ಐತಿಹಾಸಿಕ ವ್ಯಕ್ತಿತ್ವದ, ದೂರದರ್ಶಿತ್ವದ, ಪ್ರಜಾಪ್ರಭುತ್ವವಾದ ಮತ್ತು ಅಭಿವೃದ್ಧಿಯ ನೇತಾರರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮತ್ತು ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಆ ನಿಟ್ಟಿನಲ್ಲಿ ನಡೆದು ಎಲ್ಲ ಸಮುದಾಯಗಳನ್ನು ಒಗ್ಗಟ್ಟಾಗಿ ಜೋಡಿಸಿ ಮಾನವ ಸಂಪತ್ತುಗಳನ್ನು ಸಂಶೋಧನೆ, ವಿಜ್ಞಾನ ಮತ್ತು ಇನ್ನಿತರ ನೈಪುಣ್ಯತೆ ಆಧಾರದ ಮೇಲೆ ಸೃಷ್ಟಿಸಿ ಅಭಿವೃದ್ಧಿಪಡಿಸತಕ್ಕಂಥ ಪ್ರಯತ್ನಗಳನ್ನು ಮಾಡುವಂಥ ಕಾರ್ಯದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅದೇ ದಾರಿಗಳನ್ನು ಅನುಸರಿಸ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜನರ ಜಾಗೃತರಾಗಿ ಉತ್ತಮ ಆಡಳಿತಕ್ಕೆ, ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಸಂವಿಧಾನದ ರಚನೆಗೆ, ನಾಲ್ವಡಿ ಕೃಷ್ಣರಾಜ ಮಹರ್ಷಿ ಅವರ ಆಡಳಿತದ ವೈಖರಿಗಳಿಗೆ ಜಾಗೃತಿ ಮೂಡಿಸಿ ಈ ವೈಚಾರಿಕ ನಿಲುವುಗಳ ವಿರುದ್ಧವಾಗಿ ಧ್ವನಿ ಮಾಡುವ ಶಕ್ತಿಗಳನ್ನು ಹುಟ್ಟಡಗಿಸುವ ಕೆಲಸದಲ್ಲಿ ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಈ ಒಂದು ನಾಲ್ವಡಿಯವರ ಜನ್ಮ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ನನ್ನ ಮಾತನ್ನು ತಾವು ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ಕೊಂಡು ನಮಸ್ಕಾರ.